ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾಲೀಕರಿಗೆ ಒಂದು ಈ ಸಂದೇಶ ಕೊಡ್ಲಾಕ ಇಚ್ಛಾ ಪಡ್ತನು. ಈಗಾಗಲೇ ನಾವು ಈ ಮನುಷ್ಯರು ಏನು ಕಬ್ಬಿನ ಧಾರಣೆ ಸಲುವಾಗಿ ಹೋರಾಟ ಮಾಡತ್ತಿದ್ವಿ, ಆದರೂ ನೀವು ಏನು ಕಣ್ಣು ತೆರಿವರಾಗಿರಿ. ಈಗಾಗಲೇ ನಮ್ಮ ದನಕರಗಳನ್ನು ತಂದು ಇಲ್ಲಿ ಬೀದಿ ಮ್ಯಾಗ ನಿಂದ್ರಿಸಿದ್ದೀವಿ. ಇನ್ನು ಒಂದು ವೇಳೆ ನಾಳೆ ಅನ್ನೋಟ್ರೊಳಗೆ ನಿಮ್ಮದು ಏನಾದ್ರೂ ಇಂದು ಸಂಜೆ ಅನ್ನೋಟ್ರೊಳಗೆ ಏನಾದ್ರೂ ಹೇಳಿಲ್ಲಪ್ಪ ಅಂದ್ರೆ ನಮ್ಮ ಇಡೀ ದನಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕಟ್ತೀವಿ, ಹೊರಗೆ ಬರಲ್ದಂಗೆ ಮಾಡ್ತೀವಿ ಅನ್ನುವಂಥದ್ದು ಈ ವಾಹಿನಿ ಮೂಲಕ ನಿಮ್ಗೆ ಸಂದೇಶ ಕೊಡ್ಲತ್ತೀನಿ. ದಯವಿಟ್ಟು ರೈತರನ್ನ ಪೀಡಿಸಬೇಡ್ರಿ, ರೈತರನ್ನ ಸಹನೆಯನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಎಲ್ಲರೂ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಲಿ ಸಂಬಂಧಪಟ್ಟ ಸಚಿವರಾಗಲಿ ಕಣ್ಣು ತೆರಬೇಕು. ತೆರೆದು ಇವತ್ತು ಸಂಜೆ ಗಂಟೆಯೊಳಗೆ ನಮ್ಮ ಕಬ್ಬಿಗೆ ಒಂದು ನಿಗದಿತವಾದಂಥ ಬಿಲ್ಲನ್ನು ಒಂದು ಧಾರಣೆಯನ್ನ ನಿಗದಿಪಡಿಸಬೇಕಂತ ಹೇಳಿ ಈ ಇದ್ರ ಮೂಲಕ ನಿಮ್ಮ ಸಂದೇಶ ಕಳಿಸ್ತಾ ಅವ್ರು ಬೆಳಿತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಅವರು ಸಕ್ಕರೆ ಸಚಿವರು ಮಾತ್ರ ಆಗಿದ್ದಾರೆ. ಅದು ಹೆಂಗ್ ಆಗಿದಾರೋ ನನಗೆ ಗೊತ್ತಿಲ್ಲ. ನಾವು ಅವ್ರಿಗೆ ಆ ಸ್ಥಾನಕ್ಕೆ ಹೋರಾಟಗಾರರು ಅಷ್ಟೇ ಅಲ್ಲದೆ ಇವತ್ತು ನಮ್ಮ ದನಕರಗಳನ್ನ ಸಹಿತ ಬೀದಿಗೆ ತಂದು ಹೋರಾಟ ಮಾಡುವಂತ ಸ್ಥಿತಿ ಇವತ್ತು ಸರ್ಕಾರ ನಿರ್ಮಾಣ ಮಾಡಿದೆ. ಒಂದು 15 ತಾಲೂಕದಿಂದ ಈ ಒಂದು ಸರ್ಕಾರಕ್ಕೆ ಒಂದು ಬೀದಿ ಮೇಲೆ ಬಸವನನ್ನ ಕಟ್ಟಿಕೊಂಡು ಹೋರಾಟ ಮಾಡುವಂತ ಒಂದು ಎಚ್ಚರಿಕೆಯನ್ನ ಇವತ್ತು ನಾವು 10ರಿಂದ ಒಂದು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ.